ಅರ್ಕಲಗೂಡು ಪಟ್ಟಣದಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ಉದ್ದೇಶದಿಂದ ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಕ್ರಿಯಾಯೋಜನೆ ತಯಾರಿಸುವಂತೆ ಸಂಬಂಧಿಸಿದ ಇಲಾಖೆಯ ಇಂಜಿನಿಯರ್ಗಳಿಗೆ ಶಾಸಕ ಎ ಮಂಜು ಅವರು ಸೂಚನೆ ನೀಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಟ್ಟಣ ಪಂಚಾಯಿತಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ರಸ್ತೆ ಬದಿ ವ್ಯಾಪಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಶಾಸಕರು, ರಸ್ತೆ ಬದಿ ವ್ಯಾಪಾರಿಗಳಿಂದ ವಾಹನ ಸಂಚಾರ ಮತ್ತು ಸಾರ್ವಜನಿಕರ ಓಡಾಟಕ್ಕೆ ಆಗುತ್ತಿರುವ ತೊಂದರೆಯನ್ನು ನಿವಾರಿಸಲು ಈಗಾಗಲೇ ಪೊಲೀಸ್ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ನಾಮಫಲಕಗಳು, ಹೋಟೆಲ್ಗಳು ಮತ್ತು ತರಕಾರಿ ಅಂಗಡಿಗಳನ್ನು ತೆರವುಗೊಳಿಸಿ ಸಂಚಾರ ಸುಗಮಗೊಳಿಸಲಾಗಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸೂಕ್ತ ಸ್ಥಳಾವಕಾಶ ಕಲ್ಪಿಸಲು ಪಟ್ಟಣ ಪಂಚಾಯಿತಿ ನಿಧಿಯಿಂದ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಫುಡ್ ಕೋರ್ಟ್ ನಿರ್ಮಿಸಲು ಕ್ರಿಯಾಯೋಜನೆ ಸಿದ್ದಪಡಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದರು. ಒಳ್ಳೆ ಕತೆ. ನೀವಲ್ಲ, ನಿಮ್ ವ್ಯಾಪಾರ ಅಲ್ಲ, ಕೇಳಮ್ಮ ಇಲ್ಲಿ ಕೇಳಿ, ನಿಮ್ದಲ್ಲ. ಇಲ್ಲಿ ಇದು ಹಿಂದ್ಗಡೆ ಬೈಕ್ ಸಿಗ್ತಾನಲ್ಲ, ಕೈ ಅಂತ ಹೋಯ್ತಾನೆ, ಗುದ್ದುತ್ತಾನೆ, ಅವನ ಸತ್ತೋಗ್ತಾನೆ. ಏನ್ ಮಾಡೋದು ನಾವು? ನಿನ್ ಆಸೆ, ನಿನ್ ಜೀವನ ಮಾಡಕ್ಕೆ ಸತ್ವಲ್ಲ. ಇಲ್ಲಿ ನಿಲ್ಸ್ಬಿಟ್ಟು ಮಕ್ಳು ಮರಿ ಬರ್ತಾರಲ್ಲ, ಅವ್ರೇನ್ ಮಾಡ್ಬೇಕು ನಾವು? ಇಷ್ಟಕ್ಕೆ ನಾವು ಮಾಡ್ಕೊತೀವಮ್ಮ. ನೀವು ಪ್ರೈವೇಟ್ ಬಿಲ್ಡಿಂಗ್ಗಳು ಇದಾವಲ್ಲ, ಅವ್ರ ಮುಂದೆ ನೀವು ಅಬ್ಜೆಕ್ಷನ್ ಮಾಡದೇ ಇದ್ರೆ ನಮ್ಮ ಕಾನೂನು ಪ್ರಕಾರ ದುಡ್ಡು ಹಿಂದೆ ಮಾಡ್ಕೊಳಂಗಿದ್ರೆ ಇವ್ರದ್ದು ಅಭ್ಯಂತರ ಇಲ್ಲ, ನಮ್ದು ಅಭ್ಯಂತರ ಇಲ್ಲ. ಬಿಲ್ಡಿಂಗ್ಗಳು ಕಂಪ್ಲೇಂಟ್ ಮಾಡಿದ್ರೆ ನಾವು ಜವಾಬ್ದಾರ. ಅವ್ರು ಬಂಡವಾಳ ಬಿಲ್ಡಿಂಗ್ ಕಟ್ಟಿರೋದಿದ್ದಾರೆ, ಕೋರ್ಟ್ ಕಟ್ಟಲಿಲ್ಲ, ನಾವು ಸುಮ್ಮನೆ ಇರ್ತಾರ? ಆ ಮಾಡ್ರನ್ ಬಿಲ್ಡಿಂಗ್ ಮಾತ್ರ ಮಾಡ್ರನ್ನು ಕಾಯ್ತದಿಲ್ಲ. ನೀವು ನಂಬಲ್ಲ, ನಾನು ಇಲ್ಲಿದ್ದೀನಲ್ಲ ರೋಡ್ನಲ್ಲಿ ಒಂದು ನಿಮಿಷ ಯಾರು ಮಾತಾಡ್ತೀನಿ. ಅರ್ಕಲಗೂಡು ಟೌನ್ನಲ್ಲಿ ಸುಮಾರು 77 ಜನ ಬೀದಿ ವ್ಯಾಪಾರಿಗಳು ಇವತ್ತು ಕಾನೂನಿನ ಪ್ರಕಾರವಾಗಿ ತಹಸೀಲ್ದಾರರು ಮತ್ತೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳು, ಪೊಲೀಸರು ಎಲ್ಲರೂ ಸೇರಿ ಒಂದು ಕ್ರಮವಾಗಿಲ್ಲ ಅಂತ ಹೇಳಿ ಒಂದೇನು ಅವ್ರನ್ನ ಜಾಗನ ಖಾಲಿ ಮಾಡಿಸಿದ್ದಾರೆ. ಅವ್ರಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತೆಲ್ಲರೂ ಬೆಳಿಗ್ಗೆ ನನ್ನ ಹತ್ರ ಬಂದಿದ್ರು. ಊರಿಗೆ ನಾನೇ ಇಲ್ಲಿ ಬರ್ತೀನಿ ಅಂತೇಳಿ ಇವತ್ತು ಅಧಿಕಾರಿಗಳು ನಾವೆಲ್ಲ ಮೀಟಿಂಗ್ ಮಾಡಿದ್ವಿ. 77 ಜನರಿಗೂ ಕೂಡ ಫುಡ್ ಕೋರ್ಟ್ ತರ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಟ್ರಾಫಿಕ್ಗೂ ತೊಂದರೆ ಆಗದಂಗೆ, ಸಾರ್ವಜನಿಕರಿಗೂ ತೊಂದರೆ ಆಗದಂಗೆ ಮಾಡಿಕೊಡಕ್ಕೆ ತೀರ್ಮಾನ